ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಬನ್ನಿ ಇವತ್ತು ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂದರೆ ಜಂಬುನಾಥ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ವಿಶೇಷತೆ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ, ಆ ಬೆಟ್ಟದ ಮಧ್ಯೆ ಇದೆ ಆ ಜಂಬುನಾಥ ದೇವಸ್ಥಾನ. ಸೊ ಹೋಗೋಣ ಬನ್ನಿ. ಬಂದಾಯಿತು, ಇದೆ ನೋಡಿ ಜಂಬುನಾಥ ದೇವಸ್ಥಾನ. ಬನ್ನಿ ಹೊರಡೋಣ. 145 ಮೆಟ್ಲುಗಳಿಂದ ಇದೆ. ನಾವು ಹತ್ತುತ್ತಾ ಇದ್ದೀವಿ ಕಾರ್ ಹಾಕೊಂಡು ಕರ್ಕೊಂಡು. 264 ಹತ್ತೋದು ನೋಡಿ. ಮೆಟ್ಲು ಹತ್ತುವಾಗ ಒಂದು ಆಂಜನೇಯನ ಟೆಂಪಲ್ ಬರುತ್ತೆ ಮಧ್ಯದಲ್ಲಿ. ಸೊ ಇದು ಕೆಳಗಡೆನೆ ಇನ್ನು ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ದೇವಸ್ಥಾನಗಳು ಬರುತ್ತೆ. ಸೊ ನೋಡಿ, ನಾವು ಜಂಬುನಾಥ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡಿ ಫ್ರೆಂಡ್ಸ್, ನಮಗೆ ಇವಾಗ ಸುಸ್ತಾಯಿತು, ಇಲ್ಲಿ ಕೂತ್ಕೊಂಡಿದ್ದೀವಿ. ಫುಲ್ಲು ಸಾಕಾಯಿತು ಮೇಲೆ ಹೋಗೋಕ್ಕೆ. ಇನ್ನೂ ಮೇಲೆ ಹೋಗಿಲ್ಲ. ಸೊ ಇನ್ನೊಂದಿಷ್ಟು ಮೆಟ್ಲಿದಾವೆ. ಸೊ ಫೈನಲಿ ನಾವು ದೇವಸ್ಥಾನದ ಮೇಲ್ಗಡೆ ಬಂದಾಯಿತು. ನೋಡಿ ಈ ಥರ ಇದೆ ಮೇಲ್ಗಡೆ. ಪ್ರಕೃತಿ ಮಧ್ಯದಲ್ಲಿ ಇರೋದು ಈ ದೇವಸ್ಥಾನ. ನೋಡಿ ಇಲ್ಲೇ ಹೂವು ಹಣ್ಣುಗಳನ್ನೆಲ್ಲ ಮಾರ್ತಾ ಇದ್ದಾರೆ. ಸುತ್ತ ನೋಡಿ ಈ ಥರ ಇದೆ. ಇಲ್ಲಿ ಬೆಟ್ಟದ ಮಧ್ಯೆ ಇದು ಇರೋದು ದೇವಸ್ಥಾನ. ಬನ್ನಿ ಹೋಗೋಣ. ನೋಡಿ ಮೇಲ್ಗಡೆನೆ ಹಣ್ಣು ಹೂವು ಎಲ್ಲ ಮಾರ್ತಾ ಇದ್ರು. ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ. ಇದು ಎಂಟ್ರೆನ್ಸು. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಆಮೇಲೆಲ್ಲ ಕೆಂಪಿದೆ, ಕೆಂಪು ಮಣ್ಣಿಂದು ಮೈನ್ಸ್ಲೆಲ್ಲ. ತಾರಕ್ ಇಳಿಸ್ಬಿಡಲ್ಲ ಕೆಂಪು ಮಣ್ಣು. ಇಲ್ಲಿದ್ದಾರೆ ನೋಡಿ. ಬಾವಿ ಇದೆ ಅಂತೆ. ಬನ್ನಿ. ನೀರು ಹಾಕ್ಸ್ಕೊಂತಾರಂತೆ. ಮದುವೆ ಆಗದೆ ಇರೋರು, ಮಕ್ಕಳು ಆಗದೆ ಇರೋರು ಅದೇನೋ ನೀರು ಹಾಕ್ಸ್ಕೊಂತಾರಂತೆ. ಬಸವಣ್ಣ ಬಾ, ನೀನು ಹೇಳು, ನಂಗೆ ಅವತ್ತು ಅರ್ಥ ಆಗಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಬಾವಿ ಇದೆ ಅಂತೆ, ವಿಶೇಷವಾಗಿದೆ ಈ ಬಾವಿ. ಗಂಗಾ ಮಾತೆ. ಇಲ್ಲಿ ಏನು ವಿಶೇಷತೆಪ್ಪ ಅಂದರೆ, ಇಲ್ಲಿ ಸ್ನಾನ ಮಾಡೋದ್ರೆ ಇಲ್ಲಿದ್ದಾರೆ ನೋಡಿ, ಇಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ ಪೂಜಾರಿ ಅವರು. ಈ ಬಾವಿಯಲ್ಲಿ ನೀರನ್ನ ಸೇದ್ಬಿಟ್ಟು ಸ್ನಾನ ಮಾಡಿದರೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ ಅಂತೆ, ಮತ್ತು ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗುತ್ತೆ ಅನ್ನೋ ಪ್ರತೀತಿ ಈ ಜಂಬುನಾಥ ದೇವಸ್ಥಾನದಲ್ಲಿದೆ. ನೋಡಿ ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಬಂದವರು. ಸೊ ನಾವು ಕೂಡ ಆ ನೀರನ್ನು ಸೋಗಿಸಿ ಮತ್ತು ನಮ್ಮ ತಲೆ ಮೇಲೆ ಒಂದಿಷ್ಟು ಹಾಕ್ಕೊಂಡ್ವಿ. ಸೊ ಎಲ್ಲರೂ ಅಲ್ಲಿ ಮುಖ ತೊಳ್ಕೊತಾ ಇದ್ದಾರೆ. ಎಲ್ಲರೂ ಮೈ ಮೇಲೆ ನೀರು ಹಾಕೋತಾ ಇದ್ದಾರೆ. ಅವರ ಬೇಡಿಕೆಗಳನ್ನ ಈಡೇರಿಸ್ಕೋತಾ ಇದ್ದಾರೆ. ನಮಗೆ ಈ ಒಂದು ಕೇಳಿ ಆ ಒಂದು ಬೆಟ್ಟದಲ್ಲಿ ಈ ಬಾವಿನೇ ಒಂದು ವಿಸ್ಮಯ. ಸೊ ಪ್ರಕೃತಿಗೆ ದೊಡ್ಡದು ಯಾವುದೂ ಇಲ್ಲ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು ನನಗೆ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು. ಸೊ ನೀವು ಹೋಗಿ ಬನ್ನಿ. ಹಬ್ಬ ಬ್ರಹ್ಮ ಹಿಂಗಿದಾನ? ನಾವೆಲ್ಲೂ ಬ್ರಹ್ಮನ್ ನೋಡೇ ಇಲ್ಲ. ನೋಡಿ ಫ್ರೆಂಡ್ಸ್, ಇವರೇ ಬ್ರಹ್ಮ. ಕೈ ಮುಕ್ಕೊಂಬಿಡಿ. ಜೈ ಬ್ರಹ್ಮ. ಬನ್ನಿ ಹೋಗೋಣ. ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಇವಾಗ. ಸೊ ನಮ್ಮ ಜೊತೆ ನೀವು ದರ್ಶನ ಮಾಡಿ ಬನ್ನಿ. ಬನ್ನಿ.
ಈ ದೇವಸ್ಥಾನ ತುಂಬ ಪುರಾತನ ಕಾಲದ್ದು ನೋಡಿ. ಅದರಲ್ಲಿ ಒಂದೊಂದು ಕೆತ್ತನೆಯೂ ಸಹ ಆ ದೇವಸ್ಥಾನದ ಬಗ್ಗೆ ಇತಿಹಾಸನ ಹೇಳುತ್ತೆ. ನೀವು ಒಂದ್ಸಲ ಭೇಟಿ ಕೊಡಿ. ತುಂಬ ಸುಂದರವಾಗಿದೆ, ವಿಶಾಲವಾಗಿದೆ. ಸೊ ಇಲ್ಲಿ ಏನಪ್ಪ ಅಂದರೆ 3 ಜನ ಬಸವಣ್ಣನವರಿದ್ದಾರೆ. ನಾವು ಎಲ್ಲ ಕಡೆ ಒಂದು ಬಸವಣ್ಣ ನೋಡಿರ್ತೀವಿ ಶಿವನ ಮುಂದೆ. ಸೊ ಅವ್ರು ಯಾರಪ್ಪ ಅಂದರೆ 3 ಜನ ರಾಜರಂತೆ. ಆಗಿನ ಕಾಲದಲ್ಲಿ ಆ ದೇವಸ್ಥಾನ ಕಟ್ಟಿರೋರವರು. ಹಾಗಾಗಿ ಆ 3 ಜನ ಅಲ್ಲಿ ಬಸವಣ್ಣ ರೂಪದಲ್ಲಿ ಸ್ಥಾಪನೆಯಾಗಿದ್ದಾರೆ. ನೋಡಿ ನಾವು ಬಂದಾಯಿತು. ಸೊ ದೇವರು ಈ ಥರ ಇದ್ದಾರೆ. ಸೊ ಇಲ್ಲಿ ಬೆಸ್ಟ್ ಕೆಲಸ ಅದು. ನೋಡಿ, ಜಂಬೂನಾಥ ಸ್ವಾಮಿ ದೇವಸ್ಥಾನದ ಇತಿಹಾಸವನ್ನು ಇಲ್ಲಿ ಬರೆದಿಟ್ಟಿದ್ದಾರೆ. ಸೊ ಆ ಕಡೆ ಯಾರಾದರೂ ಹೋದರೆ ಇದನ್ನು ಓದ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಅದನ್ನು ವಿವರವಾಗಿ ಹೇಳ್ಬಿಡು. ಸೊ ಈ 3 ಬಸವಣ್ಣನವರು ಆಗಿನ ಕಾಲದ ರಾಜರಂತೆ. ಸೊ ಇಲ್ಲಿ ಪ್ರತಿಷ್ಠಾಪನೆಯಾಗಿದ್ದಾರೆ. ನಾವು ಟೆಂಪಲ್ಗೆಲ್ಲ ಬಂದು ನೋಡಿ ಪ್ರಸಾದ ಕೊಟ್ಟರು. ಹಾಕ್ಕೊಂಡು ಅಲ್ಲಿ ವಿಶೇಷವಾಗಿರೋ ಬಾವಿನೂ ತೋರಿಸಿದ್ವಿ. ಸೊ ಫೈನಲಿ ಏನಪ್ಪ ಅಂದರೆ ಇಲ್ಲಿಗೆ ಮುಗಿದು. ಇವಾಗ ಟೈಮ್ 2 ಗಂಟೆ ಆಯಿತು. ನಾವು ಇವಾಗ ಊಟ ಮಾಡ್ತೀವಿ. ನೋಡಿ ನಾವು ಬುತ್ತಿ ತೊಗೊಂಬಂದಿದ್ದೀವಿ. ನಮ್ಮ ಮನೆಯವರು ಇಲ್ಲಿದ್ದಾರೆ, ನಮ್ಮ ಪಾಪು ಇಲ್ಲಿದೆ, ಅವನವ್ರು ಇಲ್ಲಿ ಕುತ್ಕೊಂಡಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, 2 ಗಂಟೆ ಆಯಿತು, ಊಟ ಮಾಡ್ತೀವಿ ಅಂತ ಹೇಳಿದ್ನಲ್ವ. ಸೊ ಮನೆಯಿಂದ ನಾವು ರೊಟ್ಟಿ, ಕಾಳು, ಹೆಣ್ಗಾಯಿ, ಬದನೆಕಾಯಿ ಪಲ್ಯ, ಚಪಾತಿ ಮತ್ತು ಜಾಂಗೀರು ಮತ್ತು ಪಲಾವು ಎಲ್ಲ ನಾವೇ ನಮ್ಮ ಕೈಯಾರೆ ಮಾಡಿಕೊಂಡು ನಾವು ಈ ಥರ ಟೆಂಪಲ್ಗೆ ಪಿಕ್ನಿಕ್ಕಿಗೆ ಹೋಗಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಬನ್ನಿ ನೀವು ಊಟ ಮಾಡಿ ನಮ್ಮ ಜೊತೆಗೆ. ನೋಡಿ ಫ್ರೆಂಡ್ಸ್, ನಾವು ಈ ಥರ ಎಲ್ಲ ಬುತ್ತಿ ಕಟ್ಕೊಂಡ್ಬಂದು ಊಟ ಮಾಡ್ತಾಯಿದ್ದೀವಿ. ನಮಗೆ ಖುಷಿ ಆಯಿತು. ಸೊ ಈ ವ್ಲಾಗ್ನ ನಾನು ಎಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಮಾಡ್ತಾರೆ. ಬಾಯ್ ಮಾಡಿ. ಬಾಯ್ ಮಾಡಿ.